ನಮಸ್ಕಾರ, ಇಡೀ ಕರ್ನಾಟಕ ಜನತೆಯವರಿಗೆ ವೆರಿ ವೆಲ್ಕಮ್ ಬ್ಯಾಕ್. ಸೊ SSLC ರಿಸಲ್ಟ್ 2024 ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ವಿದ್ಯಾರ್ಥಿಗಳ ಲೋಕಸಭಾ ಎಲೆಕ್ಷನ್ ಮುಖಾಂತರ ನಿಮಗೆ ಇದೇ ವಾರದಲ್ಲಿ ಅಂದರೆ ಈ ಬರುವಂಥ ವಾರ ಇದೆ ಅಲ್ವಾ, ಸೊ ಏಪ್ರಿಲ್ ಎಂಡ್ವರೆಗೂ ಸೊ ನಿಮಗೆ ರಿಸಲ್ಟ್ ಪ್ರಕಟಣೆ ಆಗೋ ಚಾನ್ಸ್ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಾಳೆ ಬರುತ್ತೆ, ಹಾಗಾದ್ರೆ 26ನೇ ತಾರೀಕು ಅಥವಾ 25ನೇ ತಾರೀಕು ಬರುತ್ತೆ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿ ಇಲ್ಲಿ ಆಸ್ ಪರ್ ಇಲ್ಲಿ ಪ್ರಕಾರ May 8 ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಈ ಒಂದು ವೆಬ್ಸೈಟಲ್ಲಿ, ಸೊ ಯಾಕಂದರೆ ಇವಾಗ ಆಲ್ಮೋಸ್ಟ್ ಆಲ್ ಇವ್ಯಾಲ್ಯೂಯೇಷನ್ ಮುಗಿಲಿಕ್ಕೆ ಬಂದಿದ್ದಾವೆ. ಓಕೆ, ಸೊ ಐ ಥಿಂಕ್ ಓನ್ಲಿ ಒಂದು ಇನ್ನೊಂದು 10-15% ಅಷ್ಟೇ ಇದೆ. ಇನ್ನೊಂದು 2 ದಿನಗಳಲ್ಲಿ ಆಗೇ ಬಿಡುತ್ತೆ, ಅದು ಏನು ಅಷ್ಟೇನಿಲ್ಲ. ಬಟ್ ರಿಸಲ್ಟ್ಸು ಆದಷ್ಟು ಬೇಗನೆ ವಿದಿನ್ ಏಪ್ರಿಲ್ ಬರೋ ಚಾನ್ಸಸ್ ಹೈ ಇದೆ. ಸೊ ಆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 30ನೇ ತಾರೀಕು ಬರೋ ಚಾನ್ಸಸ್ ಹೈ ಇದೆ. ಬಟ್ ಸ್ಟಿಲ್ ದೆನ್ ನೋಡೋಣ. ಓಕೆ, ಬಟ್ ಇದು ಟೆಂಟೇಟಿವ್ ಡೇಟ್ಸ್ ಅಂತ ಹೇಳ್ಬೋದು. ಓಕೆ, ಇವಾಗ ಮುಂದಿನ ವಾರ ಒಳಗೆ 100% ಒಂದು ಡೇಟ್ ಬಂದೇ ಬರುತ್ತೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ 30ಗೆ ಬರ್ಬೋದು ಅಂತ ಅನಿಸುತ್ತೆ. ಬಟ್ ನಿಮ್ಗೇನು ಅನಿಸುತ್ತೆ ನಮಗೆ ಕಮೆಂಟ್ ತಿಳಿಸಿ. ಮತ್ತು ಸ್ಕಾಲರ್ಶಿಪ್ಪು ಮತ್ತು ಪ್ರೈಸ್ ಮನಿ ಕೂಡ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿ ಯಾರು ಕೂಡ ತಪ್ಪದೇ ಅಪ್ಲೈ ಮಾಡ್ಕೊತಾ ಇರಿ. ಇವಾಗೇನು ರಿಸಲ್ಟ್ ಬಂದ ತಕ್ಷಣವೇ ಸಾಕಷ್ಟು ನ್ಯೂಸ್ ಪೇಪರ್ದಲ್ಲಿ ನಿಮಗೆ ಪ್ರತಿಭಾವಂತ ಪುರಸ್ಕಾರ ಅಂತ ಕೊಡ್ತಾರೆ, ಪ್ರೈಸ್ ಮನಿ ಅಂತ ಕೊಡ್ತಾರೆ. ನಿಮ್ಮದೇ ಜನಾಂಗದವರಿಗೆ ಪರ್ಟಿಕ್ಯುಲರ್ಲಿ ಒಂದು SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ ಒಂದು ಪ್ರೈಸ್ ಕೊಡ್ತಾರೆ, ಒಂದು ಅಮೌಂಟ್ ಕೂಡ ಕೊಡ್ತಾರೆ. ಸೊ ಅದೆಲ್ಲ ಕೂಡ ನೀವು ಅವೇರಾಗಿ ಎಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳು ಇನ್ನೊಂದೇನೆಂದರೆ, ಸೊ ಇವಾಗ ಮಾರ್ಕಸ್ ನಿಮ್ದೆಲ್ಲರೂ ಕೂಡ ಇವಾಗ ರಿಜಿಸ್ಟ್ರೇಷನ್ ಇವಾಗ ಕರ್ ರಿಸಲ್ಟ್ಸ್ ಇದೆ ಅಲ್ವಾ, KarResults.nic.in ಅಲ್ಲೇ ನಿಮಗೆ SSLC ರಿಸಲ್ಟ್ ಅಂತಲೇ ಒಂದು ಸಪ್ರೇಟ್ ಒಂದು ಕಾಲಮ್ ಬರುತ್ತೆ. ಓಕೆ, ಸೊ ಒಂದು ಇನ್ನೊಂದೇನೆಂದರೆ ನಾನು ಕೂಡ ನಿನ್ನೆ ಫೋನ್ ಹಚ್ಚಿದ್ದೆ. ಸೊ SSLC ಬೋರ್ಡ್ದವ್ರಿಗೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಆದಷ್ಟು ಬೇಗನೆ ಇನ್ನೇನು ಇವೆಲ್ಲ ಕಮೆಂಟ್ ಆಗಲಿಕ್ಕೆ ಬಂತು. ಸೊ ಮುಂದಿನ ವಾರ ಒಳಗಡೆ ಬರೋದನ್ನ ಚಾನ್ಸಸ್ ಹೈ ಇದೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಹಂಗಾಗಿ ಫಸ್ಟ್ ವೀಕ್ ಆಫ್ ಮೇ ಮತ್ತು ಏಪ್ರಿಲ್ 30 ಈ ಒಂದು ಇದೇ ಮುಂದಿನ ವಾರದಲ್ಲಿ ನಿಮಗೆ ಬರೋ ಚಾನ್ಸ್ ಹೈ ಇದೆ. ಓಕೆ, ಸೊ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನಿಮಗೇನು ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ಓಕೆ, ಸೊ ಯಾಕಂದರೆ ನಿಯರ್ಲಿ ನಿಮಗೆ ಕಾಂಪಿಟೇಟರ್ಸ್ 8 ಲಕ್ಷ ವಿದ್ಯಾರ್ಥಿಗಳು SSLC ಈ ವರ್ಷ ಬರೆದಿದ್ದಾರೆ. ಓಕೆ, ಹಾಗಾಗಿ ಆಲ್ ವೆರಿ ಬೆಸ್ಟ್. ಸೊ ನಿಮಗೇನು ಸಂದೇಹಗಳು ಕಮೆಂಟ್ ತಿಳಿಸಿ. ಸೂನ್ ರಿಸಲ್ಟ್ ಬರುತ್ತೆ, ಯಾರು ಕೂಡ ಭಯ ಪಡಬೇಡಿ, ಎಲ್ಲ ಕೂಡ ಪಾಸ್ ಆಗಿದ್ದಾರೆ. ಮ್ಯಾಕ್ಸಿಮಮ್ ಏನಾಗಿದೆ ಅಂದರೆ ರಿಸಲ್ಟ್ಸಲ್ಲಿ ನೀವು ಒಂದು ಏನು ಮೌಲ್ಯಮಾಪನ ಈಸಿ ಇತ್ತಲ್ವ, ಸೊ ನೀವು ಆದಷ್ಟು ಜನ ಪಾಸ್ ಆಗಿದ್ದೀರಾ. ಇದು ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಸೊ ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.